ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ PUC ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಕಾಮೆಂಟ್ಸ್ ಮಾಡ್ತಾನೆ ಇದ್ದಾರೆ, ನಾಳೆ ರಿಸಲ್ಟ್ ಬರುತ್ತೋ ಬರಲ್ವೋ ಹೇಳಿ ಅಂತ. ಯಾಕಂದ್ರೆ ಬೆಳಗ್ಗೆಯಿಂದ ತುಂಬಾ ಒಂದು ನ್ಯೂಸ್ ಚಾನಲ್ಸ್ ಅನ್ನ ನೋಡಿರ್ತಾರೆ, ತುಂಬಾ ಒಂದು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೋಡಿರ್ತಾರೆ. ಎಲ್ಲರೂ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರುತ್ತೆ 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 ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಯಾವುದೇ ಅಪ್ಡೇಟ್ ಇಲ್ಲ, ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಏನು ಬಂದಿಲ್ಲ. ಆದ್ರೆ ರಿಸಲ್ಟ್ ಏಪ್ರಿಲ್ 7ಕ್ಕೆ ಬಂದೇ ಬರುತ್ತೆ ಅಂತ ನೀವೆಲ್ಲ ನ್ಯೂಸ್ ಚಾನಲ್ ಅಲ್ಲಿ ನೋಡಿರ್ತೀರಾ, ಮತ್ತೆ ಆರ್ಟಿಕಲ್ಸ್ ನೋಡಿರ್ತೀರಾ, ನ್ಯೂಸ್ ಪೇಪರ್ ಅಲ್ಲೂ, ಆರ್ಟಿಕಲ್ ಅಲ್ಲಿ, ಇಲ್ಲಿ ಮತ್ತೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ರೆ. ನಿಜವಾಗ್ಲೂ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತಾ? ಯಾಕಂದ್ರೆ ಇಲ್ಲಿ ಸರ್ಕಾರದ ಕಡೆಯಿಂದ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಈಗ ನಾನು ಸದ್ಯಕ್ಕೆ ವಿಡಿಯೋ ಮಾಡುವಾಗ 6:30 ಟೈಮ್ ಆಗಿದೆ, ಇನ್ನೂ ಯಾವುದೇ ಮಾಹಿತಿ ಆದ್ರೆ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಏಪ್ರಿಲ್ 7ನೇ ತಾರೀಕು ನಿಮಗೆ ರಿಸಲ್ಟ್ ಬರುತ್ತಾ ಬರಲ್ವಾ, ಯಾವಾಗ ಬರ್ಬೋದು, 7ನೇ ತಾರೀಕು ಬಂದೇ ಬರುತ್ತಾ, ಯಾವ ಟೈಮಿಗೆ ಬರ್ಬೋದು, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದ್ರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಸಿಗ್ತಿರುತ್ತೆ. ನೆಕ್ಸ್ಟ್ ನಿಮಗೆ KCET ಅಪ್ಡೇಟ್ಸ್, ನೀಟ್ ಅಪ್ಡೇಟ್ಸ್, ಮತ್ತೆ ವಿದ್ಯಾರ್ಥಿಗಳು ಈಗ ಬೇರೆ ಡಿಗ್ರಿಗೆ ಏನಾದ್ರು ಜಾಯ್ನ್ ಆಗ್ತಿರ್ತೀರಾ, BCA ಜಾಯ್ನ್ ಆಗ್ತೀರಾ, BSc ಜಾಯ್ನ್ ಆಗ್ತೀರಾ, BA ಜಾಯ್ನ್ ಆಗ್ತೀರಾ, ಈ ರೀತಿಯಾಗಿ ನೀವು ಎಲ್ಲೇ ಯಾವುದೇ ಯೂನಿವರ್ಸಿಟಿಗೆ ಜಾಯ್ನ್ ಆಗಲಿ ಆ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್ ಮತ್ತೆ ಸ್ಕಾಲರ್ಶಿಪ್, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಫ್ರೀಯಾಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಬೆಳಗ್ಗೆಯಿಂದ ತುಂಬಾ ಟೆನ್ಷನ್ ಆಗಿರುತ್ತೆ ನಿಮಗೆ ಸೆಕೆಂಡ್ PUC ರಿಸಲ್ಟ್ ನಾಳೆ ಬರುತ್ತೋ ಬರಲ್ವೋ ಅಂತ. ನೀವು ಸ್ವಲ್ಪ ಕೂಲ್ ಆಗಿ, ಓಕೆನಾ? ಈಗ ರಿಸಲ್ಟು ನಿಮ್ದು ಚೆನ್ನಾಗಿ ಆಗ್ಬೋದು, ಚೆನ್ನಾಗಿ ಆಗದೆ ಇರ್ಬೋದು, ವಿದ್ಯಾರ್ಥಿಗಳದ್ದು ಎಲ್ಲರದು ಚೆನ್ನಾಗೇ ಆಗಲಿ. ಈಗ ನೀವು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಮೊದಲ ಥರ ನಿಮ್ಗೆ ಒಂದೇ ಎಕ್ಸಾಮ್ ಅನ್ನೋದೇನಿಲ್ಲ. ನಿಮ್ದು ಒಳ್ಳೆ ಮಾರ್ಕ್ಸ್ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ 2 ಬೇರೆ ಇದೆ, ಓಕೆನಾ? ಎಕ್ಸಾಮ್ 2 ಬರಿಬೋದು, ಮತ್ತೆ ರಿವ್ಯಾಲ್ಯೂಯೇಷನ್ ಅನ್ನೋ ಆಪ್ಷನ್ ಇರುತ್ತೆ. ಈ ರೀತಿಯಾಗಿ ನಿಮಗೆ ತುಂಬ ಬೆನಿಫಿಟ್ಸ್ ಆದರೆ ಇರುವಂಥದ್ದು. ಈಗ ಸೆಕೆಂಡ್ PUC ರಿಸಲ್ಟ್ ಬಂದೇ ಬರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ಆದರೆ ಯಾವ ದಿನಾಂಕಕ್ಕೆ ಬರುತ್ತಂತ ನೀವು ಕೇಳೋದಾದರೆ ಸ್ನೇಹಿತರೆ, ಈಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರೋದು 50-50 ಚಾನ್ಸಸ್ ಆಗೋಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಇದುವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ಅಪ್ಡೇಟ್ಸ್ ಇಲ್ಲ. ನಿಮ್ಗೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುವಂತದ್ದು 50-50 ಚಾನ್ಸಸ್ ಇದೆ. ಇದುವರೆಗೂ ಒಂದು ನೋಟಿಫಿಕೇಶನ್ ಬಂದಿಲ್ಲ. ಮಧು ಬಂಗಾರಪ್ಪ ಅವರು, ಎಜುಕೇಶನ್ ಮಿನಿಸ್ಟರ್ ಅವರು, ಏನು ನ್ಯೂಸ್ಗೆ ಅಪ್ಡೇಟ್ ಕೂಡ ಕೊಟ್ಟಿಲ್ಲ, ಯಾವುದೇ ನ್ಯೂಸ್ ಅಪ್ಡೇಟ್ಸ್ ಇಲ್ಲಿ ಕೊಟ್ಟಿಲ್ಲ, ಯಾವುದೇ ಪ್ರೆಸ್ ಮೀಟ್ ಕೂಡ ಇಟ್ಟಿಲ್ಲ ಅವರು. ಅದರಿಂದ ಈಗ ಸದ್ಯಕ್ಕೆ 50-50 ಚಾನ್ಸಸ್ ಇರುವಂತದ್ದು. ಇನ್ನೊಂದು ನಿಮ್ಗೆ ಏನ್ ಹೇಳ್ಬೇಕಂದ್ರೆ 7ನೇ ತಾರೀಕು ಇಲ್ಲ 8ನೇ ತಾರೀಕು ನಿಮ್ಗೆ ರಿಸಲ್ಟ್ ಅವ್ರು ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ದು ಇನ್ನೂ ಮುಂದೂಡಿಕೆ ಆಗುವಂತಹ ಚಾನ್ಸಸ್ ಇರುತ್ತೆ ರಿಸಲ್ಟ್. ಯಾಕಪ್ಪ ಅಂದ್ರೆ ಈಗ 9ನೇ ತಾರೀಕು ಯಾವುದೋ ಎಲೆಕ್ಷನ್ ಇದೆ, ಅದರಿಂದ ನಿಮ್ಗೆ 9ನೇ ತಾರೀಕಂತೂ ರಿಸಲ್ಟ್ ಕೊಡಲ್ಲ. ಆದಷ್ಟು ನಿಮ್ಗೆ ನಾಳೆ ಕೊಡಕ್ಕೆ ಟ್ರೈ ಮಾಡ್ತಾರೆ. 7ನೇ ತಾರೀಕು ಮಿಸ್ ಆಗಿದೆ ಅಂದ್ರೆ 8ನೇ ತಾರೀಕು ಬಹುತೇಕ ಖಚಿತ ಕೊಡಬಹುದು ನಿಮ್ಗೆ ರಿಸಲ್ಟ್ ಅಂತ ಹೇಳ್ಬೋದು. ಈಗ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ನಾಳೆ ರಿಸಲ್ಟ್ ಬರೋದು ಡೌಟ್ ಅಂತ ಹೇಳ್ತಿದ್ದಾರೆ. 8ನೇ ತಾರೀಕು ನಿಮ್ಗೆ ರಿಸಲ್ಟ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ನಿಮ್ಗೆ ರಿಸಲ್ಟ್ ಬಂದ್ರೆ 7ನೇ ತಾರೀಕು ಇಲ್ಲ 8ನೇ ತಾರೀಕು ಒಳಗೆ ರಿಸಲ್ಟ್ ಬಂದ್ಬಿಡುತ್ತೆ. ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಈಗ 7ನೇ ತಾರೀಕು ಸ್ವಲ್ಪ ಡೌಟೇ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಟೈಮ್ ಮುಗೀತು, ಇಲ್ಲಿ ಯಾವುದೇ ಅಪ್ಡೇಟ್ಸ್ ಆದ್ರೆ ನಿಮ್ಗೆ ಸಿಗ್ತಿಲ್ಲ. 8ನೇ ತಾರೀಕು ರಿಸಲ್ಟ್ ಕೊಡ್ಬೋದು. 8ನೇ ತಾರೀಕು ಏನಾದರೂ ನಿಮಗೆ ರಿಸಲ್ಟ್ ಮಿಸ್ ಆಗಿದೆ ಅನ್ಕೊಳ್ಳಿ, ನಿಮ್ಗೆ 9ನೇ ತಾರೀಕಂತೂ ರಿಸಲ್ಟ್ ಬರಲ್ಲ. ಅದು ಎಲೆಕ್ಷನ್ದು ಅದು ಇದು ತಲೆನೋವು ಇರೋದ್ರಿಂದ 9ನೇ ತಾರೀಕಂತೂ ರಿಸಲ್ಟ್ ಬರಲ್ಲ. ಮತ್ತೆ ಸ್ವಲ್ಪ ಲೇಟ್ ಆಗ್ಬೋದು ನಿಮಗೆ ರಿಸಲ್ಟ್. ಅದರಿಂದ ಆದಷ್ಟು ನಿಮ್ಗೆ 8ನೇ ತಾರೀಕು ರಿಸಲ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಈಗ ನಾಳೆ ರಿಸಲ್ಟ್ ಬರುತ್ತಾ ಅಂತ ನೀವು ಕೇಳೋದಾದ್ರೆ 100% ಬರುತ್ತಾ ಅಂತ ಹೇಳಕ್ಕಾಗಲ್ಲ. 50-50 ಚಾನ್ಸಸ್ ಆದ್ರೆ ಇರುವಂತದ್ದು. ಆದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ಈಗ ಮಾರ್ಕ್ಸು ರಿಸಲ್ಟೇ ಇದೇ ಜೀವನ ಅಲ್ಲ, ಓಕೆನಾ? ಇದೇ ಲೈಫ್ ಅಂತೂ ಅಲ್ವೇ ಅಲ್ಲ. ಸ್ವಲ್ಪ ಕೂಲ್ ಆಗಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ರಿಸಲ್ಟ್ ಬರ್ತಿದೆ, ಭಯ ಆಗ್ತಿದೆ ಅಂತಿದ್ದಾರೆ. ಅದು ಕಾಮನ್ನು, ಎಲ್ಲ ವಿದ್ಯಾರ್ಥಿಗಳಿಗೂ ಭಯ ಆಗೇ ಆಗುತ್ತೆ. ನೀವು ಸ್ವಲ್ಪ ಧೈರ್ಯದಿಂದ ಇರಿ ಅಷ್ಟೇ. ನಿಮಗೆ ಈಗ ಎಕ್ಸಾಮ್ 2 ಆಪ್ಷನ್ ಬೇರೆ ಇದೆ, ಮತ್ತೆ ನಾರ್ಮಲ್ ಆಗಿ ರಿವ್ಯಾಲ್ಯೂಯೇಷನ್ ಕೂಡ ಹಾಕೋಬಹುದು. ನಿಮ್ದು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ರು, ಚೆನ್ನಾಗಿ ಆಗಿಲ್ಲ ಅಂದ್ರೆ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕೋಬಹುದು. ಈ ತರ ಆಪ್ಷನ್ಸ್ ಎಲ್ಲ ಇದೆ. ಎಲ್ಲರೂ ಕೂಲ್ ಆಗಿರಿ. ನಾಳೆ ರಿಸಲ್ಟ್ ಬರುವಂತದ್ದು ಬಹುತೇಕ ಡೌಟ್ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಇಲ್ಲಿ ಇನ್ನು ಯಾವುದೇ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಇಲ್ಲ. ಈಗ ಸದ್ಯಕ್ಕೆ 6:30 ಟೈಮ್ ಆಗಿದೆ, ಇದುವರೆಗೂ ಯಾವುದೇ ಅಪ್ಡೇಟ್ ಆದ್ರೆ ಸರ್ಕಾರದ ಕಡೆಯಿಂದ ಬಂದಿಲ್ಲ. ನೋಡೋಣ, ಈಗ ಪಕ್ಕಾ ರಿಸಲ್ಟ್ ಬರೋದೇನಾದ್ರು ಇನ್ನು ನೈಟ್ ವರೆಗೂ ಟೈಮ್ ಇದೆ. ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ. ಆದ್ರೆ 8ನೇ ತಾರೀಕು ರಿಸಲ್ಟ್ ಬರುತ್ತಂತ ಅನಿಸ್ತಿದೆ. ಯಾಕಂದ್ರೆ ಕೆಲವೊಂದು ಮೂಲಗಳ ಪ್ರಕಾರ ಇಲ್ಲಿ ಮಾಹಿತಿ ಸಿಕ್ಕಿರೋದು ಏನಂದ್ರೆ 8ನೇ ತಾರೀಕು ರಿಸಲ್ಟ್ ಬರ್ಬೋದು ಅಂತಿದ್ದಾರೆ. ನೋಡೋಣ ಏನಾಗುತ್ತಂತ. ಸದ್ಯಕ್ಕೆ ಈಗ ನಿಮ್ಗೆ ನಾಳೆ ರಿಸಲ್ಟ್ ಬರೋದಾದ್ರೆ ಡೌಟ್ ಇದೆ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಇನ್ನೂ PUC ವಿದ್ಯಾರ್ಥಿಗಳು, ನೀವು ಯಾರು ಈ ವಿಡಿಯೋ ನೋಡ್ತಿದ್ರೋ, ನಿಮ್ದು ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಕಾಮೆಂಟ್ಸ್ ಅಲ್ಲಿ ನೋಡ್ತೀನಿ ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಹೇಳಿದ್ದಾರೆ ಅಂತ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ದು ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನುವಂಥದ್ದನ್ನ ತಿಳಿಸಿ.